ಹಲೋ ಸ್ನೇಹಿತರೆ, ನಾನು ಚಂದ್ರಶೇಖರ್ ಗ್ಯಾಜೆಟ್ ವರ್ಲ್ಡ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಸೊ ನೀವು ನನಗೆ ಲಾಸ್ಟ್ ವಿಡಿಯೋ 4 ಕ್ಯಾಮ್ರಾದ ಹಾಕಿದ್ನಲ್ಲ, ಅದಕ್ಕೆ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನಾನು ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಮತ್ತು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವೇನಾದರೂ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂತಂದರೆ, ನೀವೇನಾದರೂ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಸೋಲಾರ್ ಲೈಟ್ಸ್ ನೋಡ್ತಾ ಇದ್ದೀರಾ. ಈಗ ಸೋಲಾರ್ ಲೈಟ್ಸ್ ಕೂಡ ನಾನು ಆಲ್ರೆಡಿ ಲಾಂಚ್ ಮಾಡಿದ್ದೀನಿ. ನನ್ನ ಎಷ್ಟೋ ವೀಡಿಯೋಗಳಲ್ಲಿ ಸೋಲಾರ್ ಲೈಟ್ಸ್ಗಳು ಬಂದಿದೆ. ಎಕ್ಸ್ಕ್ಲೂಸಿವ್ ಆಗಿ ನಾನು ಸೋಲಾರ್ದು ಯಾವುದು ವೀಡಿಯೋ ಮಾಡಿರಲಿಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ, ಹೋಮ್ ಲೈಟ್ಸ್ಗಳು ಮನೆಯಲ್ಲಿ ಮತ್ತು ಔಟ್ಸ್ಕಟ್ಸ್ಗಳಲ್ಲಿರ್ತಾರೆ, ಏನು ಒಂದು ಲೈಟ್ದು ಇದು ಸೋರ್ಸೇ ಇರೋಲ್ಲ ಅಂಥ ಕಡೆ ಎಲ್ಲ ಈ ಒಂದು, ಮತ್ತು ಮೊಬೈಲ್ ಅಂಗಡಿಗಳು ಅಂದರೆ ಮೊಬೈಲ್ ಅಂದರೆ ಈ ಮೊಬೈಲ್ ಕ್ಯಾಂಟೀನ್ಗಳು ಮತ್ತು ಈ ಸ್ಟ್ರೀಟ್ ವೆಂಡರ್ಸು ಇವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ನಿಮಗೆ ಒಂದೊಂದಾಗಿ ಪರಿಚಯ ಮಾಡ್ತೀನಿ. ಇದರಲ್ಲಿ ಒಂದು ಹೈಯೆಸ್ಟು ಇದು ಬ್ಯಾಕಪ್ ಸಿಗೋವಂಥದ್ದು, ಆಮೇಲೆ ಮೀಡಿಯಮು, ಲೋ ಆ ಥರ, ಅಂದರೆ ಬ್ಯಾಕಪ್ಸು ಕಮ್ಮಿ ಆಗ್ತಿರೋ ಅಷ್ಟು ಅಮೌಂಟು ಕೂಡ ಕಮ್ಮಿ ಆಗುತ್ತೆ. ಆ ಥರದ್ದು 4 ರೇಂಜ್ ಪ್ರಾಡಕ್ಟು ನಿಮಗೆ. ಇದು ಸ್ಟಾರ್ಲೈನ್ ಕಂಪ್ನಿಯ ಪ್ರಾಡಕ್ಟ್. ಇದು ಸಖತ್ತಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ, 1 ವರ್ಷ ವಾರಂಟಿ ಇದೆ, ಬೆಲೆ ಕೂಡ ಕಮ್ಮಿ ಇದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಅಷ್ಟು ಕೂಡ ಎಕ್ಸಾಮ್ ಮಾಡಿದ ಮೇಲೇ ನಿಮಗೆ ನಾನು ಇದನ್ನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಓಕೆ, ಸೊ ಬನ್ನಿ ಇವಾಗ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾವ್ಯಾವುದು ಏನೇನು ಟೆಕ್ನಿಕಲ್ ಆಗಿ ಎಷ್ಟು ಚೆನ್ನಾಗಿದೆ, ಅದು ಹೆಂಗೆ ಕೆಲಸ ಮಾಡುತ್ತೆ, ಲೈಟ್ ಹಾಕಿದ್ರೆ ಯಾವ ಥರ ಬರುತ್ತೆ, ಎಷ್ಟೊತ್ತು ಬ್ಯಾಕಪ್ ಬರುತ್ತೆ, ಇಷ್ಟು ಹೇಳ್ತೀನಿ ನೋಡಿ. ಇದು ಬಂದು ಮೊದಲನೇದು. ಇದು ಬಂದು 4 ಲೈಟು ಟ್ಯೂಬ್ಲೈಟ್ ಇರುತ್ತೆ ಈ ಥರ. ಈ ಟ್ಯೂಬ್ಲೈಟ್ ಕೂಡ ನೀವು ಮನೆಗಳಲ್ಲಿ ಅದನ್ನು ನೀವು ಫಿಟ್ಟಿಂಗ್ ಮಾಡ್ಕೋಬೋದು, ವೆರಿ ಈಸಿ. ಇದು ಆ್ಯಕ್ಚುಲಾಗಿ ಒಂದು ಹುಕ್ ಕೊಟ್ಟಿರ್ತಾನೆ, ಇದನ್ನು ನೀವು ಇದನ್ನು ಮಾಡಿಕೊಂಡು ನೇಲ್ಗೆ ನೀವು ಅಂದರೆ ಮೊಳೆಗೆ ಇದನ್ನು ಫಿಟ್ ಮಾಡಿಕೊಂಡು ಇನ್ಸೆಟ್ ಮಾಡಿದ್ರೆ ಆಗೋಯ್ತು. ಮತ್ತು 4 ವೈರ್ಗಳು, 4 ಮೀಟ್ರದ್ದು 4 ವೈರ್ ವಿತ್ ಸ್ವಿಚಸ್ ಕೊಟ್ಟಿರ್ತಾರೆ ಈ ರೀತಿ. ಓಕೆ, ಸೊ ಇದನ್ನು ನಾನು ಆನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣುತ್ತೆ ಅಂತ ನೋಡಿ. ಈ ಥರ ವರ್ಕ್ ಮಾಡುತ್ತೆ ಅಂತಂದರೆ ವೆರಿ ಸಿಂಪಲ್ಲು. ಇದು ಆ್ಯಕ್ಚುಲಾಗಿ ಒಂದು ಪ್ಯಾನಲ್, ಇದು ಸೋಲಾರ್ ಪ್ಯಾನಲು. ಇದನ್ನು ನೀವು ಟೆರೆಸ್ ಮೇಲೋ ಅಥವಾ ಯಾವುದಾದ್ರೂ ಜಗ್ಲಿ ಮೇಲೋ ಇಟ್ಬಿಟ್ರೆ, ಇದಕ್ಕೆ ಬಿಸಿಲು ಬೀಳೋ ಥರ ಮಾಡಿಬಿಟ್ರೆ ಇದರಿಂದ ಇನ್ಪುಟ್ ಇದಕ್ಕೆ ಬರುತ್ತೆ. ಬಿಸಿಲಲ್ಲಿ ಇದಕ್ಕಾಗಿ ಔಟ್ಪುಟ್ ಕೊಟ್ಟಿರ್ತಾನೆ, ಇದರಿಂದ ಇನ್ಪುಟ್ ಆಗಿದ್ದು ಇದರಲ್ಲಿ ಔಟ್ಪುಟ್ಟು ಅದೇ ಬೆಳಕು. ಓಕೆ, ಇದರಲ್ಲಿ 4 ಮೀಟ್ರ್ ವೈರು, 4 ಒಂದೊಂದಕ್ಕೊಂದೊಂದು ವಿತ್ ಸ್ವಿಚಸ್ ಕೊಟ್ಟಿರ್ತಾರೆ. ಓಕೆ, ಈ ರೀತಿ ಆಫು ಆನು ಕೂಡ ಮಾಡ್ಕೋಬೋದು ನೋಡಿ. ಈ ರೀತಿ ಆಫ್ ಆ್ಯಂಡ್ ಆನ್ ಎಷ್ಟು ಬೇಕೋ ಅಷ್ಟು ಲೈಟ್ ಉರಿಸ್ಕೋಬೋದು. ನೀವು ಅಷ್ಟು ಉರಿಸ್ಕೋತೀನಿ ಅಂದರೆ 10 ಅವರ್ಸ್ದಿಂದ 12 ಅವರ್ಸ್ ಬರುತ್ತೆ. ಆ್ಯಸ್ ಪರ್ ಕಂಪನಿ ಒಂದು ನಾರ್ಮ್ಸ್ ಇದೆ, ಅದ್ರ ಪ್ರಕಾರ ಅವರು ಎಕ್ಸಾಮ್ ಮಾಡಿ ಕಳಿಸಿರೋದು, ಸಜೆಸ್ಟ್ ಮಾಡೋದು 10 to 12 ಅವರ್ಸು. ಓಕೆ, ಆವಾಗಲೇ ಹೇಳ್ದಂಗೆ ಇದರಲ್ಲಿ ಡಿಸ್ಪ್ಲೇ ಕೂಡ ಬರುತ್ತೆ, ಇದ್ರದ್ದು ಹೆಲ್ತ್ ಕೂಡ ಹೇಳ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಪ್ಲಗ್ ಮಾಡ್ಕೊಂಡಿದ್ದೀರಾ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಇದರಲ್ಲೊಂದು ಚಾರ್ಜರ್ ಇರುತ್ತೆ, ಮೊಬೈಲ್ ಚಾರ್ಜರು ಕೂಡ ಇರುತ್ತೆ. ಇದನ್ನು ನೀವು ಪ್ಲಗ್ ಮಾಡಿಕೊಂಡು ಮೊಬೈಲ್ನ ಚಾರ್ಜ್ ಕೂಡ ಮಾಡ್ಕೋಬೋದು. ಓಕೆ, ಇದರಲ್ಲಿ 24H ಬ್ಯಾಟ್ರಿ ಇರುತ್ತೆ, 75 ವ್ಯಾಟ್ ಪ್ಯಾನಲ್ ಇರುತ್ತೆ. ಇದು ನಿಮಗೆ 10 ರಿಂದ 12 ಅವರು ಒಂದು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ, ಇದು ಟೆಕ್ನಿಕಲ್ ಆಗಿ ಇಷ್ಟು ತಿಳ್ಕೊಂಡಿರಿ. ನೆಕ್ಸ್ಟ್ ಬಂದು ಈ ಒಂದು ಈ ಪ್ರಾಡಕ್ಟು ಕೂಡ ಅಷ್ಟೇ 5 ವ್ಯಾಟ್ 4 ಲೈಟ್ ಇರುತ್ತೆ. ಇದು ಕೂಡ ಸಕ್ಕದಾಗಿ ಬರುತ್ತೆ. ಇದನ್ನು ಕೂಡ ನೀವು ಲೇ ಮಾಡ್ಕೊಂಬಿಟ್ರೆ ಆಯಿತು. 4 ವೈರ್ ಕೊಟ್ಟಿರ್ತಾನೆ, 4 ಮೀಟ್ರದ್ದು ಇನ್ಪುಟ್ ಮಾಡೋದು. ಇದರಲ್ಲೂ ಕೂಡ ಡಿಸ್ಪ್ಲೇ ಇರುತ್ತೆ. ಓಕೆ, ಒಂದು ಚಾರ್ಜರ್ ಇರುತ್ತೆ. ಓಕೆ, ಇದು ಒಂದು ಇದ್ರ ರೇಟ್ನು ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟು ಇದ್ರಲ್ಲಿ ಬನ್ನಿ. ಇದು ಬಂದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಬ್ಯಾಕಪ್ಪು ನೋಡಿ. ಈ ಬ್ಯಾಕಪ್ ಹೇಳಲಿಲ್ಲ ನಮಗೆ, ಈ ಬ್ಯಾಕಪ್ಪು 8 ಅವರ್ ಬರುತ್ತೆ. ಈ ಬ್ಯಾಕಪ್ ಬಂದು ನಿಮಗೆ 6 ಅವರ್ ಬರುತ್ತೆ. ಮತ್ತು ಈ ಬ್ಯಾಕಪ್ಪು 6 ಅವರ್ ಬರುತ್ತೆ ವಿತ್ ನೋಡಿ, ಅಕಸ್ಮಾತ್ ಏನಾದ್ರು ಬೆಳಕೆ ಬರದೇನೆ ಮೋಡ ಬಂದುಬಿಟ್ಟು ಚಾರ್ಜೇ ಆಗಲಿಲ್ಲ ಅಂತಿರಲ್ಲ, ಆವಾಗ ಇದನ್ನು KB ಕೂಡ ಪ್ಲಗ್ ಮಾಡಿಕೊಂಡು ನೀವು ಇದನ್ನು ಇದು ಮಾಡ್ಕೋಬೋದು. ಇದು ಟ್ಯೂಬ್ ಲೈಟು, ಬಟ್ ಇದು ಈ ರೀತಿ ಲೈಟು. ಓಕೆ, ಇದೆಲ್ಲ ನಿಮಗೆ 5 ವ್ಯಾಟ್ ಇರುತ್ತೆ. ಇದು ಕೂಡ ಸಕ್ಕದಾಗಿ ಓಡುತ್ತೆ ನೋಡಿ, ಈ ಥರ ಬರುತ್ತೆ. ಇದರ 3 ಲೈಟ್ ಇರುತ್ತೆ. 2 ಲೈಟ್ನ ನೀವು ಹ್ಯಾಂಗ್ ಮಾಡ್ಕೋಬೇಕು. 2.5 ಮೀಟ್ರು 4 ಮೀಟ್ರು 2 ಕೊಟ್ಟಿರ್ತಾನೆ. ಇದನ್ನು ನೀವು ಬ್ಯಾಟ್ರಿ ಥರ ಹೊರಗಡೆ ಕೂಡ ಎತ್ಕೊಂಡು ಹೋಗ್ಬೋದು. ಇದರಲ್ಲಿ ಒಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾನೆ. ಓಕೆ, ಮತ್ತು ಇದರಲ್ಲಿ ನಿಮಗೆ ಒಂದು ಚಾರ್ಜರ್ USB ಪೋರ್ಟ್ ಕೊಟ್ಟಿದ್ದಾನೆ, ನೀವು ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು. ಓಕೆ, ಇದರಲ್ಲಿ ಯಾವ್ದು ಬೇಕೋ ಆಫ್ ಮಾಡಿಕೊಂಡು ಆನ್ ಮಾಡಿಕೊಂಡು ಮಾಡ್ಕೋಬೋದು. ಓಕೆ, ಇದು ಒಂದು. ಇದು ನೆಕ್ಸ್ಟ್ ಈ ಪ್ರಾಡಕ್ಟ್ ಬಂದು ಇದು ಕೂಡ ತುಂಬ ಸೂಪರ್ಬ್ ಆಗಿದೆ. ಇದು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಮತ್ತು ಇದರದ್ದು ಬ್ಯಾಕಪ್ ಬಂದು 4 ರಿಂದ 5 ಅವರ್ ಇರುತ್ತೆ. ಓಕೆ, ಸೊ ಇದು ಕೂಡ ಆನ್ ಮಾಡ್ತೀನಿ ನೋಡಿ, ಎಷ್ಟು ಸಖತ್ತಾಗಿ ಬರುತ್ತೆ ನೋಡಿ. 1 2 3. ಓಕೆ, ಇದನ್ನು ನೀವು 2.5 ಮೀಟ್ರ್ ವೈರು, 4 ಮೀಟ್ರ್ ವೈರು, ಇದೊಂದು ಡಿಸ್ಪ್ಲೇ ಕೊಟ್ಟಿರ್ತಾನೆ. ಇದನ್ನು ಕೂಡ ನೀವು ಎತ್ಕೊಂಡು ಹೊರಗಡೆ ಹೋಗ್ಬೋದು, ಅಥವಾ ಎಲ್ಲಿಟ್ಟರೆ ಅಲ್ಲಿ ಇದು ಬೆಳಕು ಕೊಡ್ತಾ ಇರುತ್ತೆ, ಒಳ್ಳೆ ಬೆಳಕಿದೆ. ಓಕೆನಾ, ಇದು ಕೂಡ ನಿಮಗೆ ಬ್ಯಾಕಪ್ ಬಂದು 4 ರಿಂದ 5 ಅವರ್ ಇರುತ್ತೆ. ಓಕೆ, ಇದ್ರ ನೆಕ್ಸ್ಟ್ ಬಂದು ಲ್ಯಾಂಟ್ರಿನು ನೋಡಿ ಯಾವ ರೀತಿ ಬರುತ್ತೆ ಅಂತ. ಓಕೆ, ಇದನ್ನು ನೀವು ಸೋಲಾರಲ್ಲೂ ಯೂಸ್ ಮಾಡ್ಬೋದಾ, ಮತ್ತು ಇದರಲ್ಲೂ ಯೂಸ್ ಮಾಡ್ಬೋದು. ಇದರಲ್ಲೂ ನೀವು ಚಾರ್ಜ್ ಮಾಡ್ಕೊಬೋದು. ಬ್ಯಾಟ್ರಿ ಬಂದು ಇದು ಕೂಡ ನೀವು ಚಾರ್ಜ್ ಕೂಡ ಮಾಡ್ಕೋಬೋದು, ಮತ್ತು ಇದರಲ್ಲೂ ಚಾರ್ಜ್ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಈ ಬ್ರೈಟ್ನೆಸ್ ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಇರುತ್ತೆ ಅಂತ ಹೇಳಿ ನೋಡಿ. ಇದು ಶಾರ್ಪಾಗಿ ಹೊಡಿತಿದೆ, ಅಂದರೆ ಆಬ್ಜೆಕ್ಟ್ಗೆ ಡೈರೆಕ್ಟಾಗಿ ಹೊಡಿತಿದೆ. ಇದು ಇನ್ನೊಂದಿದೆ ಈ ಕಡೆ, ಇದು ನೋಡಿ, ಇದು ನಿಮಗೆ
ವೈಡಾಗಿ ಹೊಡಿತದೆ ನೋಡಿ, ಶಾರ್ಪ್ ಇರೋಲ್ಲ, ವೈಡಾಗಿರುತ್ತೆ. ಭಾಳ ದೂರ ಒಂದು ಹೇಳ್ಬೋದು ಒಂದು 40-50 ಅಡಿ ದೂರಕ್ಕೆ ಈ ಒಂದು ಲೈಟ್ ಕೂಡ ನೀವು ಚಾರ್ಜ್ ಕೂಡ ಮಾಡ್ಕೋಬೋದು, ಬ್ಯಾಟ್ರಿ ಕೂಡ ಮಾಡ್ಕೋಬೋದು. ಎಲ್ಲನೂ ಫಸ್ಟ್ ಕ್ಲಾಸ್ ಆಗಿದೆ, ಯಾವುದನ್ನು ತೆಗೆದಾಕಂಗಿಲ್ಲ. ಪ್ರಾಡಕ್ಟ್ಸ್ ಎಲ್ಲ ಸಖತ್ತಾಗಿದೆ. ನೀವು ಆರ್ಡರ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲ್ಗಡೆ ಬರ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಕ್ವಾಲಿಟಿ ವೈಸು ಯಾವುದು ಕಾಂಪ್ರಮೈಸ್ ಇಲ್ಲ, ಎಲ್ಲ 1 ವರ್ಷ ಗ್ಯಾರಂಟಿ ಅಂತ ಸಮಯ ಈಗ. ಓಕೆ, ಯಾವುದು SS ಅಂತ. ಸಾರಿ, ಇದು ನೋಡಿ, ಇದು ಬಂದು ನಿಮಗೆ ಎಷ್ಟು ಬ್ಯಾಕಪ್ ಹೇಳಿದೆ, 10ರಿಂದ 12 ಅವರು. ಇದ್ರ ಬ್ಯಾಕಪ್ ಬಂದು 10ರಿಂದ 12 ಅವರು. ಇದರ ಬೆಲೆ ಬಂದು ಕೇವಲ 9,500 ರೂಪಾಯಿ ನಿಮಗೆ. ಓಕೆ, ಇದು ಬಂದು ಇದರ ಬ್ಯಾಕಪ್ ಬಂದು 8 ಅವರು. ಇದರ ಬೆಲೆ ಬಂದು ಖಾಲಿ 7,500 ರೂಪಾಯಿ. ಓಕೆ, ಇದರ ಬೆಲೆ ಇದು ಬಂದು ನಿಮಗೆ 6 ಅವರ್ ಸಿಗುತ್ತೆ. ಈ ಥರ ಬಲ್ಪ್ ಇರುತ್ತೆ. ಇದರ ಬೆಲೆ ಬಂದು ನಿಮಗೆ ಕೇವಲ 3,750. ನೆಕ್ಸ್ಟ್ ಬನ್ನಿ, ಇದರ ಬೆಲೆ ಇದು ಕೇವಲ 2,500 ರೂಪಾಯಿ ವಿತ್ 3 ಬಲ್ಬ್ಸು, 1 2 3. ಓಕೆ, ಇದರದ್ದು ಬ್ಯಾಕಪ್ ಬಂದು 4ರಿಂದ 5 ಅವರು ಹೋಗಿತ್ತು. ಇದು ಹೋಮ್ ಲೈಟ್ಸು, ಇದು ಕೂಡ ಲೈಟೇನೆ. ಇದನ್ನು ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಬೋದು. ಲ್ಯಾಂಟ್ರಿನ್ ಇದು. ಈ ಲ್ಯಾಂಟ್ರಿನ್ ಬಂದು ಇದಕ್ಕೆ ಕೇವಲ 850 ರೂಪಾಯಿ ಫಿಕ್ಸ್ ಆಗಿದೆ. ಮತ್ತು ಇದಕ್ಕೆ ಏನಾದರೂ ನಿಮಗೆ ಪ್ಯಾನಲ್ ಬೇಕು ಅಂತಂದರೆ ಒಂದು ಪ್ಯಾನಲ್ನ ನನಗೆ ಹೇಳ್ತೀನಿ ಬೆಲೆ ಇದ್ರದ್ದು. ಈ ಥರದ 5 ವ್ಯಾಟ್ದು ಒಂದು ಪ್ಯಾನಲ್ ಹಾಕಬೇಕಾಗುತ್ತೆ. ಇದಕ್ಕೆ ವಿತ್ ವೈರ್ ಕೊಡ್ತೀವಿ, 550 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಸೊ ಇದು ನೆಕ್ಸ್ಟ್ ಬಂದು ಇದು ಕೂಡ ನಿಮಗೆ ರೀಚಾರ್ಜಬಲ್ ಬ್ಯಾಟ್ರಿ. ಇದು ನಿಮಗೆ ಇದರಲ್ಲೂ ಚಾರ್ಜ್ ಮಾಡ್ಕೋಬೋದು, ಬ್ಯಾಟ್ರಿಯಲ್ಲೂ ಚಾರ್ಜ್ ಮಾಡ್ಕೋಬೋದು, ಮತ್ತು ಪ್ಯಾನಲಿಂದ ಚಾರ್ಜ್ ಮಾಡ್ಕೋಬೋದು. 5 ವ್ಯಾಟ್ ಪ್ಯಾನಲ್ನ ಇದಕ್ಕೆ ಪ್ಲಗ್ ಮಾಡಬೇಕಾಗತ್ತೆ. ಇದಕ್ಕೆ ಬಂದು ಕೇವಲ 850 ರೂಪಾಯಿನೇ, ಪ್ಲಸ್ ಇದರದ್ದು ಒಂದು ಬೆಲೆ ಇದಕ್ಕೆ ಆ್ಯಡ್ ಮಾಡ್ತೀನಿ ಬೇಕು ಅಂದರೆ. ನೆಕ್ಸ್ಟ್ ಇದು ಬಂದು ಈ ಒಂದು ಬ್ಯಾಟ್ರಿ ಬಂದು ನಿಮಗೆ ಇದಕ್ಕೂ ಕೂಡ 5 ವ್ಯಾಟ್ದು ಒಂದು ಪ್ಯಾನಲ್ ಇದಕ್ಕೆ ಚಾರ್ಜ್ ಮಾಡ್ಕೋಬೋದು. ಇದು ಕೇವಲ 750 ರೂಪಾಯಿ. ಅಕಸ್ಮಾತ್ ಪ್ಯಾನಲ್ ಬೇಕಂದರೆ ಆ್ಯಡ್ ಅಪ್ ಆಗುತ್ತೆ. ಓಕೆ, ಸೊ ಪ್ರೈಸಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಂಬರ್ ಬರ್ತಾ ಇರೋ ಜೊತೆ ನೋಡಿ 2-3 ನಂಬರ್ ಕೊಟ್ಟಿದ್ದೀನಿ. ಇದರಲ್ಲಿ ಎಲ್ಲಿಗೆ ಬೇಕಾದ್ರೂ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದರಲ್ಲಿ COD ಕೂಡ ಇದೆ, ಅಂದರೆ ನೀವು ಮೊದಲೇ ದುಡ್ಡು ಕೊಡಬೇಕಾಗಿಲ್ಲ. ಆದರೆ ಇದಕ್ಕೆ CODಗೆ ಒಂದು ಇಲ್ಲಿಂದ ಕಳಿಸ್ಲಿಕ್ಕೆ ಕೊರಿಯರ್ ಚಾರ್ಜಸ್ ಇರುತ್ತೆ, ಮತ್ತು COD ಕಲೆಕ್ಷನ್ ಚಾರ್ಜಸ್ ಅಂತೀರ. ಈಗ ಸಪೋಸ್ ನೀವು ನಮಗೆ 2,500 ರೂಪಾಯಿನ ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀರಾ, ಇದ್ರದ್ದು ಕೊರಿಯರ್ ಚಾರ್ಜಸ್ 200 ರೂಪಾಯಿ ಆಗುತ್ತೆ. ಮತ್ತು ನೀವು ಅಲ್ಲಿ ಬಂದಾಗ ಕೊಡ್ತೀವಿ, ಎಲ್ಲ ವಿತ್ ಟ್ಯಾಕ್ಸ್ ಆಗ್ತದೆ, ಎಕ್ಸ್ಟ್ರಾ ಟ್ಯಾಕ್ಸಸ್ ಹಾಕ್ತಾರೆ. ಸೊ ಅಲ್ಲಿ ಬಂದಾಗ ನಿಮಗೆ 100 ರೂಪೀಸು ಒಂದು ಕಲೆಕ್ಷನ್ ಚಾರ್ಜಸ್ ಅಂತ ಹಾಕ್ತಾರೆ. ಟೋಟಲ್ ಎಷ್ಟಾಯಿತು, 200 + 100 300 ರೂಪೀಸ್ ಆಯಿತು. 300 ರೂಪೀಸು ಅಮೌಂಟನ್ನು ನೀವು ಫಸ್ಟೇ ಫೋನ್ಪೇ ಮಾಡಬೇಕಾಗುತ್ತೆ ನಮಗೆ. ಯಾಕೆಂದರೆ ಅಕಸ್ಮಾತು ನೀವು ತರಿಸ್ಕೊಂಡು ನೀವು ಅಲ್ಲಿ ಬೇಡ ಅಂದರೆ ಅದು ರಿಟರ್ನ್ ಆಗುತ್ತಲ್ವಾ, ಅದ್ರ ಚಾರ್ಜಸ್ ನಮಗೆ ಹೋಗುತ್ತಲ್ಲ, ಕೊರಿಯರ್ ಚಾರ್ಜಸ್. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟೇ ಅದನ್ನು ಕೇಳ್ತೀವಿ. ಸೊ ನೀವು ನಿಸ್ಸಂದೇಹವಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾವು ಅದನ್ನು ಪ್ರಾಡಕ್ಟ್ ಕಳಿಸ್ತೀವಲ್ಲ, ಪ್ರಾಡಕ್ಟ್ ಬಂದು ಅವರು ಪೋಸ್ಟ್ಮ್ಯಾನ್ ಬಂದು ಡೆಲಿವರಿ ಮಾಡ್ತಾರಲ್ಲ, ಆವಾಗ ನೀವು ಕೊಟ್ಬಿಟ್ಟು ಇಸ್ಕೊಳ್ಳಿ. ಓಕೆ, ಸೊ ಅಲ್ಲಿ ತೆಗೆದು ತೋರಿಸ್ಬಿಟ್ಟು ಏನು ತೊಗೊಳಕ್ಕಾಗಲ್ಲ, ಅದನ್ನು ತೊಗೊಂಡು ಆಮೇಲೆ ನೀವು ತೆಗೆದು ನೋಡಬೇಕಾಗುತ್ತೆ. ಬಟ್ ನೀವು ನಮ್ಮನ್ನು ನಂಬೋದು, ಏನು ತೊಂದರೆ ಇಲ್ಲ. ನಮ್ಮ ಅಂಗಡಿದೆಲ್ಲ ನೋಡಿದ್ದೀರಾ, ತೋರಿಸಿದ್ದೀವಿ. ನಾವು ಮೈಸೂರಿನಲ್ಲಿ ಪ್ರೈಮ್ ಲೊಕೇಶನಲ್ಲಿದ್ದೀವಿ, ಹಾರ್ಟ್ ಆಫ್ ದ ಸಿಟಿನಲ್ಲಿದ್ದೀವಿ. ಸೊ ನೀವು ಅದ್ರ ಬಗ್ಗೆ ಏನು ಸಂದೇಹ ಪಟ್ಕೊಳ್ಳೋದೇ ಬೇಡ. ಸೊ ಎಲ್ಲ ರೀತಿಯ ವಿವರಣೆಯನ್ನು ಕೊಟ್ಟಿದ್ದೀನಿ. COD ಕೊಡ್ತೀನಿ ಅಂತ ಹೇಳಿದ್ದೀನಿ, EMI ಕೂಡ ಕೊಡ್ತೀನಿ. 5,000ಕ್ಕಿಂತ ಜಾಸ್ತಿ ಇದ್ದರೆ ಬಿಲ್ಲಿಂಗ್ ಅಮೌಂಟು ನಿಮಗೆ ಬಜಾಜ್ ಮೂಲಕ ಕೊಡ್ತೀನಿ. ಬಜಾಜಲ್ಲಿ ನೀವು ಕಾರ್ಡ್ ಇರಬೇಕು, ಅದು ಬಜಾಜಲ್ಲಿ ಅಕೌಂಟ್ ಇರಬೇಕು, ಆಯಿತಾ. ಈ ಹಿಂದೆ ಏನಾದರೂ ನೀವು ಸಾಲ ತೊಗೊಂಡಿದ್ರೆ ನಮ್ಮ ಹತ್ರ ಒಂದು ಮಿಷಿನ್ ಕೊಟ್ಟಿದ್ದಾನೆ, ಆ್ಯಕ್ಚುಲಿ ಬಜಾಜ್ ಅವ್ರು ಕೊಟ್ಟಿರೋ ಮಿಷಿನು. ಇದಕ್ಕೆ ನಿಮ್ಮ ನಂಬರ್ ಹಾಕಿದಾಗ ಇದರಲ್ಲಿ ಎಲಿಜಿಬಲ್ ಬರಬೇಕು. ಬಂದಾಗ ನಾನು ನಿಮಗೆ ಈ ಇದರ ಪ್ರಾಡಕ್ಟ್ ಕೂಡ ಇದಕ್ಕೆ ಸ್ಮಾಲ್ ಇಂಟ್ರೆಸ್ಟ್ ಇರುತ್ತೆ, ಅದನ್ನು ಆ್ಯಡ್ ಅಪ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ತುಂಬ ಈಸಿ ಡಾಕ್ಯುಮೆಂಟೇಷನು. ಒಂದು OTP ನಾವು ಕಳಿಸ್ತೀವಿ, ಅದನ್ನು ಅಗ್ರಿ ಮಾಡಬೇಕು. ನೀವು ಅಗ್ರಿ ಮಾಡಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಎಪಿಸೋಡ್ನ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಏನೇ ಸಂದೇಹ ಇದ್ದರೂ ನಮಗೆ ಕಾಲ್ ಮಾಡಿ. ಸಂಡೇಸ್ ಮಾತ್ರ ದಯವಿಟ್ಟು ಕಾಲ್ಸ್ನ ಅವಾಯ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಬೆಳಿಗ್ಗೆಯಿಂದ ಸಂಜೆ ನಾವು ಮಾತಾಡ್ತಾನೆ ಇರ್ತೀವಲ್ಲ. ಸೊ ಸಂಡೇ ಒಂದು ದಿವಸ ನಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಸಾಯಂಕಾಲ ಬೆಳಿಗ್ಗೆ 10:30ಯಿಂದ ಸಂಜೆ 7:30ವರೆಗೂ ಯಾವುದೇ ವೀಕ್ ಡೇಸಲ್ಲಿ ನೀವು ಕಾಲ್ ಮಾಡಿ. 7:30 ನಂತರ ಸ್ವಲ್ಪ ಕಾಲು ನಾವು ಅವಾಯ್ಡ್ ಮಾಡ್ತೀವಿ, ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ತೆಗಿತೀವಿ ಅಂತ ಹೇಳ್ತಾ. ಸೊ ಇವತ್ತಿನ ಒಂದು ಎಪಿಸೋಡ್ನ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಹತ್ರ ಸೋಲಾರ್ ಸ್ಟ್ರೀಟ್ ಲೈಟ್ ಇದೆ, ಅದನ್ನು ನಾನು ನಿಮಗೆ ಇಂಡಿವಿಜುವಲ್ ಆಗಿ ಬಲ್ಕಾಗಿ ಎಲ್ಲ ಹಾಕ್ಕೊಡ್ತೀನಿ, ಕಾರ್ಪೊರೇಟ್ ಲೆವೆಲಲ್ಲಿ ಹಾಕ್ಕೊಡ್ತೀನಿ. ಸೊ ಅದನ್ನು ಇಂಡಿವಿಜುವಲ್ ಆಗಿ ಒಂದು ಸಪ್ರೇಟ್ ಆದ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿಗೆ ಇಲ್ಲಿ ಹೋಮ್ ಲೈಟ್ಸ್ದು ನಾನು ಇವಾಗ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.